ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಾ? ಫೈನ್ ಸರ್. ಸರ್ ಈಗ ಆ, ಬಟ್ಟೆ ಬಿಸ್ನೆಸ್ ಮಾಡ್ಬೇಕಂತ ಹೌದು ಅನ್ಕೊಂಡಿದ್ದಾರೆ ಹೌದು ಎಷ್ಟೋ ಸರ್. ಜನ. ಹೌದು ಸರ್. ಸೊ ಅವ್ರಿಗೆ ಒಂದು ವಿಷಯ, ಬಟ್ಟೆ ಹೋಲ್ಸೇಲ್ ಅವ್ರ ಹತ್ರ ತಗೊಂಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂತಂದ್ರೆ ಮ್ಯಾನುಫ್ಯಾಕ್ಚರರ್ ಹತ್ರ ತಗೊಂಡಿದ್ರೆ ಚೆನ್ನಾಗಿರುತ್ತೆ. No. ಏನು ವ್ಯತ್ಯಾಸ? ಸರ್ ಫಸ್ಟ್ ಪಾಯಿಂಟ್, ಹ್ಮ್. ನಿಮಗೆ ಹ್ಮ್. ಮ್ಯಾನುಫ್ಯಾಕ್ಚರ್ ಯಾರ ಗೊತ್ತಾಗ್ಬಿಟ್ಟಿದೆ ಹ್ಮ್. ಅಂದ್ರೆ ಅವ್ರ ತಾನು ತಗೋಬೇಕಾಗ್ತದೆ. ಹ್ಮ್. ಯಾಕೆ ಹೋಲ್ಸೇಲ್ ಹೋಗೋದ್ರ ಉಪಯೋಗ ಇಲ್ಲ. ಓಕೆ. ಯಾಕಂದ್ರೆ ಹೋಲ್ಸೇಲ್ ನವರೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡಲ್ಲ, ಹ್ಮ್. ಅವರು ಕೂಡ ಮ್ಯಾನುಫ್ಯಾಕ್ಚರಿಂಗ್ ತಗೊಂಡು ಹ್ಮ್. ಅವರ ಪರ್ಸೆಂಟೇಜ್ ಆಡ್ ಮಾಡಿ ಹ್ಮ್. ಆಮೇಲೆ ರಿಟೇಲ್ ಅಂಗಡಿ ಸೇಲ್ ಮಾಡ್ತಾರೆ. ಈ ಮಾತು ಅದು- ಮತ್ತೊಮ್ಮೆ ಹೇಳಿ, ಹಾ, ಮತ್ತೊಮ್ಮೆ ಹೇಳಿ ಸರ್. ಹೋಲ್ಸೇಲ್ ಅಂದ್ರೆ ಎಲ್ಲಿ ಕೊಂಡ್ಕೊಂತಾರೆ? ಹೋಲ್ಸೇಲ್ ಅವರು ಮ್ಯಾನುಫ್ಯಾಕ್ಚರ್ ಹತ್ರ ಕೊಂಡ್ಕೊಂತಾರೆ. Okay. ಮ್ಯಾನುಫ್ಯಾಕ್ಚರಿಂಗ್ ಇಂದ ತಗೊಂಡು ಹೋಗಿ ಹ್ಮ್. ನಿಮ್ಮ ಹತ್ರ ಅವರು ಆಡ್ ಮಾಡಿ ತಮ್ಮ ಪ್ರಾಫಿಟ್ ಆದ ನಂತರ ನಿಮ್ಗೆ ರಿಟೇಲ್ ಅವ್ರಿಗೆ ಕೊಡ್ತಾರೆ. Okay. ಸೊ ನಿಮಗೆ ಹೋಲ್ಸೇಲರ್ ಅವರು ಡೈರೆಕ್ಟ್ ಸಿಕ್ಬಿಟ್ಟಿದ್ದಾರೆ ಹ್ಮ್. ಅಂದ್ರೆ ನೀವು ಫಸ್ಟ್ ಹೋಲ್ಸೇಲ್ ಕಾಂಟ್ಯಾಕ್ಟ್ ಆಗ್ಬೇಕು. ಹ್ಮ್. ಸೆಕೆಂಡ್ ಪಾಯಿಂಟ್ ಏನ್ ಗೊತ್ತಾ, ಹ್ಮ್. ನೀವು ಹೋಲ್ಸೇಲ್ ತಗೊಂತೀರಾ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ತಗೊಂತೀರಾ ಅಂದ್ರೆ ಏನಾಗುತ್ತೆ, ಎರಡು ಡಿಫ್ರೆನ್ಸ್ ಆಗುತ್ತೆ. ಹ್ಮ್. ಮ್ಯಾನುಫ್ಯಾಕ್ಚರ್ ನಿಮ್ ಊರಿನಲ್ಲಿ ಒಂದು ಕಸ್ಟಮರ್ ಎರಡು ಕಸ್ಟಮರ್ ಹುಡುಕ್ತಾರೆ, Okay. ಊರು ತುಂಬಾ ಅದೇ ಅಂಗಡಿ ಹುಡ್ಕೊಳಂಗಿಲ್ಲ. ಹ್ಮ್. ಅಲ್ಲಿ ಏನಾಗುತ್ತೆ ಅನ್ನೋರೆ, ಹ್ಮ್. ಹೋಲ್ಸೇಲ್ ಅವರು ಒಂದೇ ಪ್ರಾಡಕ್ಟ್ ಇಡೀ ಸುತ್ತಮುತ್ತ ಓಣಿನಲ್ಲಿ ಏರಿಯಾದಲ್ಲಿ ಅದೇ ಟೆಸ್ಟ್ ಸೇಲ್ ಮಾಡ್ತಾರೆ. ಸೇಲ್ ಮಾಡ್ತಾರೆ. ಅಲ್ಲಿ ನಿಮ್ದೇ ಕಾಂಪಿಟೇಷನ್ ಆಗುತ್ತೆ. Okay. ಹೋಲ್ಸೇಲ್ ಅಂಗಡಿ ನಡೀತೆ, ನಡೀತದೆ. ಅದೇ ಪ್ರಾಡಕ್ಟ್ ಎಲ್ಲ ಅಂಗಡಿಯಲ್ಲಿ ಸಿಗಿದ್ರೆ ನೀವೇನ್ ಲಾಭ ತಗೊಂತೀರಾ? ಹಾ, ಕಮ್ಮಿ ಹಾ, ಮ್ಯಾನುಫ್ಯಾಕ್ಚರ್ ಏನ್ ಮಾಡ್ತಾರೆ, ಊರಿನಲ್ಲಿ ಒಂದೆರಡು ಕಸ್ಟಮರ್ ಹುಡುಕ್ತಾರೆ, ಹ್ಮ್. ಮೋನೋಪೊಲಿ ಕೊಟ್ಟಿರ್ತಾರೆ. ಹ್ಮ್. ಸರ್ ನೀವು ತಗೊಂಡು ಹೋಗ್ರಿ, ಇದೇ ಪ್ರಾಡಕ್ಟ್ ನಾವು ಬೇರೆಯವ್ರಿಗೆ ಕೊಡಲ್ಲ. ಹ್ಮ್. ನೀವು 50 ರೂಪಾಯಿ ಜಾಸ್ತಿ ಲಾಭ ಹಾಕಿದ್ರೂ ಕೊಂಡ್ಕೊಂಡು ಹೋಗ್ತಾರೆ. ಕಸ್ಟಮರ್ ಇಷ್ಟ ಬಂದಂದ್ರೆ ಬಿಡಲ್ಲ. ಹ್ಮ್. ಯಾರು ನನ್ನ ಗಣಿತ ಪ್ರಕಾರ ಇವತ್ತವರೆಗೂ ರೊಕ್ಕ ನೋಡಿ ಕಸ್ಟಮರ್ ಯಾರು ಬಿಟ್ಟು ಹೋಗಿಲ್ಲ. Okay. ಡಿಸೈನ್ ಇಷ್ಟ ಬಂದಿರ್ಲಿಲ್ವಾ ಇಲ್ಲ ಆಗಿರ್ಬೋದು, ಹ್ಮ್. ಆದ್ರೆ ದುಡ್ಡು ನೋಡಿ ಇವತ್ತವರೆಗೂ ಇವತ್ತಿನ ಡೇಟ್ ನಲ್ಲಿ ಯಾರು ಕಸ್ಟಮರ್ ಖಾಲಿ ಹೋಗಲ್ಲ. Okay. ಯಾಕಂದ್ರೆ ಎಲ್ಲರೂ ಖರ್ಚು ಮಾಡ್ಬೇಕು ಅಂತ ಕೆಪಾಸಿಟಿ ಆಗ್ಬಿಟ್ಟಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಅಂದ್ರೆ ಹೋಲ್ಸೇಲ್ ಕಿಂತ ಕಮ್ಮಿ ಮ್ಯಾನುಫ್ಯಾಕ್ಚರ್ ಹತ್ರ ಸಿಗುತ್ತೆ. ಹೌದು, ಅಲ್ಲಿ ನಿಮಗೆ ನೀವು ಹ್ಮ್. ಕೂಡ ಹೋಲ್ಸೇಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟ್ ಮಾಡ್ಬೋದು. ನೀವು ನಿಮ್ಮ ಹತ್ರ ಕೆಪಾಸಿಟಿ ಇದ್ರೆ ಅಂದ್ರೆ, ಹ್ಮ್. ನಿಮ್ಮ ಬಂಡವಾಳ ಹಾಕಂಗಿದ್ರೆ ಹ್ಮ್. ನೀವು ಕೂಡ ಹೋಲ್ಸೇಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ Yes. ಸರ್.